ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 4 ರಿಂದ 5 ವರ್ಷದ ಮಗುವಿಗೆ ಯಾವ ರೀತಿ ಲೆಹಂಗಾವನ್ನು ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ನೀಟಾಗಿ ಪ್ರಿಲ್ಸ್ ಎಲ್ಲ ನೀಟಾಗಿ ಬರಬೇಕು ಅಂದರೆ 2.5 ಮೀಟ್ರಿಂದ 3 ಮೀಟ್ರು ಫ್ಯಾಬ್ರಿಕ್ಕು ಅವಶ್ಯಕತೆ ಇರುತ್ತೆ. ನಾನಿಲ್ಲಿ ಸೀರೆ ಇನ್ನೊಂದು ಪಾಪುಗೆ ಸ್ಟಿಚ್ ಮಾಡಿ ಉಳಿದಿರುವಂತಹ ಸೀರೆನ ತೊಗೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ನನಗೆ ಚಿಕ್ಕ ಬಾರ್ಡರ್ ಇರೋದು 1.5 ಮೀಟ್ರ್ ಇದೆ, ದೊಡ್ಡ ಬಾರ್ಡರ್ ಇರೋದು 1.5 ಮೀಟ್ರ್ ಇದೆ. ಹಾಗಾಗಿ ನಾನು ಇದನ್ನು ದೊಡ್ಡ ಬಾರ್ಡರ್ ಇರೋದನ್ನು ಮುಂದೆ ಹಾಕ್ಬಿಟ್ಟು ಬ್ಯಾಕ್ ಸೈಡು ಚಿಕ್ಕ ಬಾರ್ಡರ್ ಇರೋದನ್ನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ನಾನು ಲೈನಿಂಗ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗು 1 ಮೀಟರು ಇದೆ ನನ್ನ ಹತ್ರ, ಆದ್ದರಿಂದ 1 ಮೀಟರ್ನೇ ನಾನು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಮಾಮೂಲಾಗಿ ಇದಕ್ಕೆ 1.5 ಮೀಟ್ರು ಲೈನಿಂಗ್ ಬೇಕಾಗುತ್ತೆ. ಈ ರೀತಿ ಕಡಿಮೆ ಇದ್ದಾಗ ಈ ಟ್ರಿಕ್ನ ಯೂಸ್ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಾಗುತ್ತೆ ಲೈನಿಂಗು. ಇಲ್ಲಿ ಸೊಂಟದ ಪಟ್ಟಿನ ಅಟ್ಯಾಚ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಈಗ ಸೀರೆ 2 ಅಂಚನ್ನ ನಾವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಬಟ್ಟೆ ಹಿಂಜೋದಿಲ್ಲ ಮತ್ತು ಫಿನಿಶಿಂಗು ತುಂಬ ನೀಟಾಗಿರುತ್ತೆ. ನಾನು 2 ಕಡೆ ಈ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮಗೆ ಪ್ರಿಲ್ಸ್ ಇಡಬೇಕಾದ್ರೂ ಗುಣ. ಆಮೇಲೆ ಇಲ್ಲಿ ನಾನು ಪಟ್ಟಿಗೆ ಕರೆಕ್ಟಾಗಿ ನಾವು ಮಧ್ಯಕ್ಕೆ ಸರಿಯಾಗಿ ಒಂದು ಪಿನ್ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಪ್ರಿಲ್ಸು ಹೆಚ್ಚು ಕಡಿಮೆ ಬರೆದಿದ್ದಾಗೆ ನಮಗೆ ನೀಟಾಗಿ ಮೆಜರ್ಮೆಂಟ್ ಸಿಗುತ್ತೆ. ಇಲ್ಲಿ ವಿಡಿಯೋದಲ್ಲಿ ನೋಡಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನಾವು ಒಂದೊಂದೇ ಪ್ರಿಲ್ನ 1 ಇಂಚ್ ಅಂತರದಲ್ಲಿ 1 ಇಂಚು ಮಡ್ಚ್ಕೊಂಡ್ಬಿಟ್ಟು ನೀಟಾಗಿ ಸಮನಾಗಿ ಸ್ಟಿಚ್ ಮಾಡ್ಕೊತ ಹೋಗಬೇಕು. ನಾವು ಮಧ್ಯದಲ್ಲಿ ಪಿನ್ ಅಟ್ಯಾಚ್ ಮಾಡಿರೋದ್ರಿಂದ ಯಾವುದೇ ರೀತಿ ಹೆಚ್ಚು ಕಡಿಮೆ ಇಲ್ದಿದ್ದಾಗೆ ನೀಟಾಗಿ ಪ್ರಿಲ್ಸ್ನ ಸ್ಟಿಚ್ ಮಾಡ್ಬೋದು. ಈ ಟ್ರಿಕ್ ಗೊತ್ತಿದ್ದರೆ ಪ್ರಿಲ್ಸ್ ಲೆಹಂಗಾ ಸ್ಟಿಚ್ ಮಾಡೋದು ತುಂಬ ಈಸಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಕರೆಕ್ಟಾಗಿ ಪಿನ್ ಮಧ್ಯಕ್ಕೆ ಎಷ್ಟು ನೀಟಾಗಿ ಪ್ರಿಲ್ಸ್ ಬಂತು ಅಂತ. ಈಗ ನಾನು ಮಧ್ಯದಲ್ಲಿರೋ ಜಾಯಿಂಟ್ನ ಒಳಗಡೆ ಹಾಕ್ಬಿಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿರೋ ಖಾಲಿ ಟೈಮ್ 10 ನಿಮಿಷ ಸಮಯ ಇದ್ದರೆ ಸಾಕು, ಈ ಲೆಹಂಗಾನ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಯಾವುದೇ ರೀತಿಯಾಗಿ ಟೈಲರಿಂಗ್, ಕಟಿಂಗ್, ಸ್ಟಿಚಿಂಗ್ ಗೊತ್ತಿಲ್ಲದಿರೋರು ಸಹ ಮೆಷಿನ್ ಇದ್ದರೆ ಸ್ಟಿಚ್ ಮಾಡ್ಕೊಬೋದು. ಈ ರೀತಿಯಾಗಿ ಪ್ರಿಲ್ಸ್ ಇಟ್ಕೊಂಡ್ಬಿಟ್ಟು ಎಲ್ಲ ಕೊನೆಯವರೆಗೂ ಸ್ಟಿಚ್ ಮಾಡ್ಕೊಬೇಕು. ಮುಗೀತಲ್ಲ. ಈಗ ಬೆಲ್ಟ್ನ ಈ ಕಡೆಯಿಂದ ಈ ರೀತಿ ಒಳಗಡೆ ಮಡ್ಚ್ಕೊಂಡ್ಬಿಟ್ಟು ನೀಟಾಗಿ ಅಟ್ಯಾಚ್ ಮಾಡ್ಕೊಬೇಕು. ಈ ರೀತಿ ಮಡಚಿ ಅಟ್ಯಾಚ್ ಮಾಡ್ಕೊಬೇಕು. ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದು ಅಷ್ಟೇ. ಎಷ್ಟು ಈಸಿಯಾಗಿ ಸ್ಟಿಚ್ ಆಯ್ತಲ್ಲ ಲೆಹಂಗಾ. ಇದೇ ರೀತಿಯಾಗಿ ಅಂಬ್ರೆಲಾ ಕಟಿಂಗ್ ಲೆಹಂಗಾನು ತೋರಿಸ್ತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ರೀತಿ ಲೈನಿಂಗ್ ಬೇರೆ, ಮೇನ್ ಫ್ಯಾಬ್ರಿಕ್ ಬೇರೆ ಅಟ್ಯಾಚ್ ಮಾಡ್ಕೊಳ್ಳೋದು. ಆಮೇಲೆ ಲೈನಿಂಗ್ನ ಕೆಳಗಡೆ ಒಂದು ಮಡಚಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹುಕ್ ಹಾಕಿದ್ರೆ ಇಲ್ಲ ಜಿಪ್ ಆದರೂ ಅಟ್ಯಾಚ್ ಮಾಡ್ಬೋದು. ನಾನೀಗ ಟಜಲ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಲೆಹಂಗಕ್ಕೆ ಹಾಕ್ಲಿಕ್ಕೋಸ್ಕರ. ಈ ಟಜಲ್ಸು ತುಂಬ ಡಿಸೈನ್ಸ್ ಇದೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ. ದಯವಿಟ್ಟು ಆ ವಿಡಿಯೋಗಳನ್ನು ಸಹ ನೋಡಿ ನಮಗೆ ಎಂಕರೇಜ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಲೆಹಂಗಾ ತುಂಬ ಚೆನ್ನಾಗಿದೆ ಅಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.